ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಅವ್ರ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಈಗ ನಿಮ್ಮ ಅಮೌಂಟ್ ಬಂದಿದ್ದೀನೇ ಇಲ್ವಾ ಅಂತ ಈಗ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಹೊಸ ವೆಬ್ಸೈಟ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ssp.karnataka.gov.in. ಹೋಮ್ ಪೇಜ್ ASPX ಅಂತ ಟೈಪ್ ಮಾಡಿ. ಸರ್ಚ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಕೊಟ್ಟಿದ ನಂತರ ನೋಡ್ಕೋಬೋದು ಕರ್ನಾಟಕ ಸರ್ಕಾರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಒಂದು ಈಗ ಹೊಸ ವೆಬ್ಸೈಟ್, ಇದು ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸ್ಥಿತಿ ತಿಳಿಯಲು ಕ್ಲಿಕ್ ಮಾಡಿ ಅಂತ ಐತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ವಿದ್ಯಾರ್ಥಿ ಸ್ಯಾಟ್ಸ್ ಗುರುತಿನ ಸಂಖ್ಯೆಯನ್ನು ನಮೂದಿಸಿ ಮತ್ತು ಆಯವ್ಯಯ ವರ್ಷ, ಅಂದರೆ ಯಾವ ವರ್ಷದ್ದು ನೀವು ನೋಡ್ಕೋಬೇಕು ಸ್ಟೇಟಸ್ನ, ಅದನ್ನು ತಿಳ್ಕೊಬೋದು. ಇಲ್ಲಿ ಎಂಟರ್ ಸ್ಟೂಡೆಂಟ್ ಸ್ಯಾಟ್ಸ್ ಐ ಡಿ ಅಂತ ಇದೆ ಅಲ್ವಾ, ಫಸ್ಟು ನಿಮ್ಮ ಸ್ಯಾಟ್ಸ್ ಐ ಡಿ ಹಾಕಿ. ನಾನು ಒಂದು ಸ್ಟೂಡೆಂಟ್ಸ್ದು ಈಗ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಈಗ ಸೆಲೆಕ್ಟ್ ಇಯರ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು ಇಲ್ಲಿ ಹುಡುಕು ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ವೇಟ್ ಮಾಡಿ. ಈಗ ಲೋಡಿಂಗ್ ಆಗ್ತೈತೆ, ನೋಡ್ಕೋಬೋದು ಅಕಾಡೆಮಿಕ್ ಇಯರ್ ಮತ್ತೇನು ಬಂತು, ಇಲ್ಲಿ ಸ್ಯಾಟ್ಸ್ ಐ ಡಿನೂ ಬಂತು, ಸ್ಟೂಡೆಂಟ್ ನೇಮು ಎಲ್ಲ ಅವ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಮತ್ತು ಡೇ ಸ್ಕಾಲರು ನೋಡ್ಕೋಬೋದು. ವೆರಿಫಿಕೇಷನ್ ಅಪ್ರೂವ್ಡ್ ಆಗಿದೆ. ನಂತರ ಈಗ ಅಮೌಂಟ್ನು ಶಾಂಕ್ಷನ್ ಆಗಿದೆ, ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲನೂ ಇದೆ. ಇಲ್ಲಿ ಪೇಮೆಂಟ್ನು ಸಕ್ಸಸ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿ.